ಚನ್ನರಾಯಪಟ್ಟಣ, ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ಗಡಿ ಗ್ರಾಮದ ತುಳಸಿ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನೆಗೆ ಆಗಮಿಸಿದ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಹಾಗೂ ಕೆ.ಆರ್. ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಟಿ. ಮಂಜುರವರಿಗೆ ಜೆಡಿಎಸ್ ಪಕ್ಷದ ಮುಖಂಡರಾದ ಡೈರಿ ಲೋಕೇಶ್ ನೇತೃತ್ವದಲ್ಲಿ ನೂರಾರು ಜೆಡಿಎಸ್ ಕಾರ್ಯಕರ್ತರು ಹೂವಿನ ಸುರಿಮಳೆ ಸುರಿಸಿ ಅದ್ದೂರಿ ಸ್ವಾಗತ ಕೋರಿದರು. ಶ್ರೀ ಬಸವೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿರವರು, ನಿಮ್ಮ ಕ್ಷೇತ್ರದ ಶಾಸಕರನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಎಚ್.ಟಿ. ಮಂಜಣ್ಣನ ಕೈ ಬಿಡಬೇಡಿ ಎಂದರು. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಎಚ್.ಟಿ. ಮಂಜುರವರೇ ಕೆ.ಆರ್. ಪೇಟೆ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಎಂದು ಪರೋಕ್ಷ ಹೇಳಿಕೆ ಕೊಟ್ಟರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಅಂಗಡಿ ಸ್ವಾಮಣ್ಣ, ಅಂಗಡಿ ನಿಂಗರಾಜೇಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಟಿ.ಎನ್. ರಮೇಶ್, ಶ್ರೀಮತಿ ನೇತ್ರಾವತಿ ಚಂದ್ರೇಗೌಡ, ಚಿಕ್ಕತರಹಳ್ಳಿ ಮರಿಯಪ್ಪ, ಇರೇಗೌಡ, ಕುಂಟಪ್ಪನ ನಿಂಗರಾಜ್, ಕುರಿಯಣ್ಣ ಸುದೀಪ್, ಕುನ್ನಪ್ಪ ಸತೀಶ್, ರೋಹಿತ್, ಅಶ್ವಥ್, ರಮೇಶ್, ಆಕಾಶ್, ಅವಿನಾಶ್, ಅಭಿಲಾಷ್, ಜೀವನ್, ಎಚ್.ಟಿ. ಮಂಜಣ್ಣ ಅಭಿಮಾನಿಗಳು ಹಾಜರಿದ್ದರು. ವರದಿ ಐ.ಕೆ. ಮಂಜುನಾಥ್, ಚನ್ನರಾಯಪಟ್ಟಣ. ಶಾಸಕರು ಕೂಡ ಈ ವೇದಿಕೆ ಮೇಲೆ ನೋಡ್ತಾ ಇದ್ದಾರೆ. ಸಾಗ್ತಾ ಇದೆ. ಈಗ ನಿಖಿಲ್ ಕುಮಾರಸ್ವಾಮಿ ದೊಡ್ಡ ಮನೆ ಹುಡುಗ, ಚಲನಚಿತ್ರ ನಟರು ಹಾಗೂ ಜೆಡಿಎಸ್ ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ಚಪ್ಪಾಳೆ ಮೂಲಕ ವೇದಿಕೆ ದಯವಿಟ್ಟು ಒಬ್ಬೊಬ್ಬರ ಮಾಡಿ, ಏನಿಲ್ಲ ಎಲ್ಲರೂ ಮಾಡ್ಬೋದು. ದಯವಿಟ್ಟು ಒಬ್ಬೊಬ್ಬರ ಮಾಡಿ ದಯವಿಟ್ಟು ಗಲಿಬಿಲಿ ಏನಿಸ್ಬೇಡಿ. ದಯವಿಟ್ಟು ಇವತ್ತು ಅವ್ರು ಅಲ್ಲಿಂದ ಬಂದಿದ್ದಾರೆ. ಕ್ಷೇತ್ರಗಳು ಅಂಕನಹಳ್ಳಿ, ಹೈಕನಹಳ್ಳಿ, 3 ಗ್ರಾಮದ ಯುವಕರು ಕೂಡ, ಎಲ್ಲ ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್ ನಿಧಾನ ಸರ್. ಎಚ್.ಟಿ. ಮಂಜಣ್ಣವ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಹರೀಶ್ ಗೌಡ್ರಿಗೆ ಗ್ರಾಮಸ್ಥರಿಂದ ಸನ್ಮಾನ ಕಾರ್ಯಕ್ರಮವನ್ನು ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹಾಗೂ ಹರೀಶ್ ಗೌಡ್ರಿಗೆ ಹಾಗೂ ಮುಂದೆಯೂ ಕೂಡ ಜಿಲ್ಲೆಯ ಏಕೈಕ ಶಾಸಕರಾದಂತಹ ಎಚ್.ಟಿ. ಮಂಜಣ್ಣವರಿಗೆ ತುಳಸಿ ಗ್ರಾಮದಿಂದ ವಿಶೇಷವಾದ ಇವತ್ತು ಬಿಡುವಿಲ್ದಿರ ಸಮಯ ಅವರು ನಿರಂತರವಾಗಿ ಮೈಸೂರು ಜಿಲ್ಲೆಯ ನಗರದಲ್ಲಿ ಇವತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಪಕ್ಷದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಇಡೀ ರಾಜ್ಯ ವ್ಯಾಪ್ತಿ ಈಗಾಗಲೇ ಸುಮಾರು 70 ಮಾಡ್ತಾನೆ ಇದ್ದೇವೆ. ಇಂತ ಬಿಡುವಿಲ್ದಿರ ಒಂದು ಸಮಯದಲ್ಲೂ ಕೂಡ ಹರೀಶ್ ರವರಿಗೂ ಸಾಕಷ್ಟು ಹರೀಶ್ ರವರು ಸೇರಿ ಇವತ್ತು ಮೈಸೂರು ನಗರದಲ್ಲಿ ಬಹಳ
ಅದ್ದೂರಿಯಾದಂತ ಒಂದು ಪಕ್ಷದ ಕಾರ್ಯಕ್ರಮವನ್ನ ನೆರವೇರಿಸಿ ಅಲ್ಲಿಂದ ಈಗ ತಮ್ಮೆಲ್ಲರನ್ನು ಕೂಡ ಕಣ್ತುಂಬಿಸ್ಕೊಳ್ತಕ್ಕಂಥದಕ್ಕೆ ಇವತ್ತು ಆ ಬಸವೇಶ್ವರ ಸ್ವಾಮಿಯ ಒಂದು ಅನುಗ್ರಹ ಭವಿಷ್ಯ ಪ್ರಾಪ್ತಿಯಾಗಿದೆ ಅಂತಕ್ಕಂಥದ್ದು ನಾನಾದ್ರೂ ಕೂಡ ಭಾವಿಸಿದ್ದೇನೆ. ಹಾಗಾಗಿ ಇವತ್ತು ಒಂದು ಮನೆಯವರು ಕೂಡ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಕಳೆದ ಚುನಾವಣೆಯಲ್ಲಿ ಮಂಜಣ್ಣವರಿಗೆ ಕೊನೆಯ ಒಂದು ಕಾಲಘಟ್ಟದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದಕ್ಕೆ ಜನತಾದಳ ಪಕ್ಷದಿಂದ ಪಕ್ಷದ ವರಿಷ್ಠರು ತಗೊಂಡಂತ ಒಂದು ನಿರ್ಣಯ, ಒಂದು ತೀರ್ಮಾನ, ಅದಕ್ಕಿಂತ ಬಹುಮುಖ್ಯವಾಗಿ ನಿಮ್ಮಂತ ಪುಣ್ಯಾತ್ಮ ತಂದೆ ತಾಯಂದ್ರ ಒಂದು ಆಶೀರ್ವಾದ ಮಂಜಣ್ಣವ್ರ ಮೇಲೆ ಇದ್ದಂತ ಹಿನ್ನೆಲೆಯಲ್ಲಿ ಇವತ್ತು ಅವ್ರನ್ನ ಶಾಸಕರಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಿ. ಬಹುಶಃ ನಾನೇನು ನಿಮಗೆ ಅವ್ರ ಬಗ್ಗೆ ಹೆಚ್ಚಾಗಿ ಹೇಳ್ಬೇಕಾಗಿಲ್ಲ. ನಿರಂತರವಾಗಿ ನಿಮ್ಮೆಲ್ಲರ ಒಡನಾಟದಲ್ಲಿ, ನಿಮ್ಮ ಕಷ್ಟ ಸುಖದಲ್ಲಿ ಒಬ್ಬ ಕುಟುಂಬದ ಸದಸ್ಯ ರೀತಿ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥದ್ದು ಬಹುಶಃ ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಒಂದು ವಿಚಾರ. ಮಂಜಣ್ಣವರು ಇದೇ ರೀತಿ ನಿರಂತರವಾಗಿ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಲವಲವಿಕೆಯಿಂದ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಬಸವೇಶ್ವರ ಸ್ವಾಮಿ ಅವರಿಗೆ ಅವನೊಂದು ಅನುಗ್ರಹ ಪ್ರಾಪ್ತಿ ಆಗ್ಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಮತ್ತೊಮ್ಮೆ ಕೊನೆಯದಾಗಿ ಹೇಳ್ತಕ್ಕಂಥದ್ದು, ದೇವಸ್ಥಾನಗಳು ನೀವೇನು ಹಳ್ಳಿಗಳಲ್ಲಿ ಕಟ್ತೀರಿ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಇವತ್ತು ಪೂರ್ವಜರು, ನಿಮ್ಮ ತಂದೆ, ನಿಮ್ಮ ತಾತ, ನಿಮ್ಮ ಮುತ್ತಾತ ತೋರಿಸಿರ್ತಕ್ಕಂಥ ಈ ಒಂದು ಸಂಸ್ಕೃತಿಯಲ್ಲಿ, ಈ ಒಂದು ಹಾದಿಯಲ್ಲಿ ಇವತ್ತಿನ ಯುವಕ ಮಿತ್ರರು ಕೂಡ ಸಾಕ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ರೆ ಬಹುಶಃ ಇವತ್ತು ನಮ್ಮ ಯುವಕರಲ್ಲಿ ಎಷ್ಟು ಧಾರ್ಮಿಕ ಪ್ರಜ್ಞೆ ಹೆಚ್ಚಾಗ್ತಾ ಇದೆ ಅಂತಕ್ಕಂಥದ್ದು ಇವತ್ತು ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ಮತ್ತೆ ಇನ್ನು ಮಾತಾಡೋದಕ್ಕೆ ಬಹಳ ವಿಚಾರಗಳಿದೆ ನನ್ಗೆ ಗೊತ್ತು. ಇನ್ನು ಬಹುಶಃ ನಾಳೆ ದಿನ ಪ್ರತಿಷ್ಠಾಪನೆ ಮಾಡ್ತೀರಿ ಅಲ್ವಾ, ದೇವ್ರನ್ನ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತೀರಿ ಅಂತ ಕೇಳ್ಪಟ್ಟೆ. 3 ದಿನದ ಕಾರ್ಯಕ್ರಮ ಅಂತಾನು ಕೇಳ್ಪಟ್ಟೆ. ಇದು ಬಹುಶಃ ಮೊದಲನೇ ದಿನವಾ, ರಾತ್ರಿ 10:15 ಆದ್ರೂ ನೀವೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೇರಿದಿರಿ. ಜೊತೆಯಲ್ಲಿ ನಾನು ಹೇಳ್ತಕ್ಕಂಥದ್ದೇನಿಲ್ಲ, ಇವತ್ತು ನಿಮ್ಮಿಂದ ಸನ್ಮಾನ್ಯ ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆನಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಸಂಸದರಾಗಷ್ಟೇ ಅಲ್ಲ, ಇವತ್ತು ಭಾರತ ದೇಶದಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಇವತ್ತು ದೇಶ ಕಟ್ತಕ್ಕಂತ, ರಾಜ್ಯ ಕಟ್ತಕ್ಕಂತ ಉನ್ನತವಾದಂತ 2 ಸ್ಥಾನಗಳು ಮಾನ್ಯ ಕುಮಾರಣ್ಣ ಅವರಿಗೆ ದೊರಕಿದೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮೊದಲ ಕಾರಣಕರ್ತರು ಕ್ಷೇತ್ರದ ಎಲ್ಲ ಪುಣ್ಯಾತ್ಮ ತಂದೆ ತಾಯಂದ್ರು ನಾವು ಎಂದೂ ಕೂಡ ಮರೀಲಿಕ್ಕಾಗೋದಿಲ್ಲ. ನಿಮ್ಮ ಈ ಪ್ರೀತಿ, ವಿಶ್ವಾಸ, ಅಭಿಮಾನಕ್ಕೆ ಸದಾಕಾಲ ಜನತಾದಳ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ, ನಿಮ್ಮಲ್ಲೊಬ್ಬನಾಗಿ ನಾನು ಯಾವಾಗಲೂ ಕೂಡ ನಿಮ್ಮ ಋಣವನ್ನ ಮಂಜಣ್ಣ ಅವ್ರ ಜೊತೆನಲ್ಲಿ ನಿಂತು ಯಾವತ್ತಿಗೂ ಕೂಡ ಯಾವುದೇ ವಿಚಾರ ಇರಲಿ, ಅದು ಯಾವುದೇ ಕಾರ್ಯಕ್ರಮ ಇರಲಿ, ನೀವ್ಯಾರು ಎರಡನೇ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಕ್ಕಂಥದ್ರ ಅಗತ್ಯತೆ ಇಲ್ಲ. ನೀವು ಬೆಳೆಸಿರ್ತಕ್ಕಂಥ ಮನೆ ಗಂಟೆ ಆಗ್ಬೇಕು ಕಣ್ರಪ್ಪ, ಹೆಣ್ಮಕ್ಳು ಬಿಡೋ ಪಾಪ 11 ಗಂಟೆ ಎಲ್ಲ ಊಟ ಮಾಡಿದ ಎಲ್ಲ ಒಳ್ಳೆದಾಗಿರ್ತಾಯಿ. ಹೆಣ್ಮಕ್ಳೇ ಇವತ್ತು ದೀಪ ಬೆಳಗಿದ್ದಾರೆ. ಹೆಣ್ಮಕ್ಳು ದೀಪ ಬೆಳಗ್ತಕ್ಕಂಥದ್ದು ನಮ್ಮ ಭಾರತದ ಒಂದು ಸಂಸ್ಕೃತಿ, ಒಂದು ಪರಂಪರೆ. ಅದರಂತೆ ಇವತ್ತು ಬಹಳ ಜನ ಚಿಕ್ಕ ಚಿಕ್ಕ ಪುಟಾಣಿ ಹೆಣ್ಮಕ್ಳುಗಳು ದೀಪ ಬೆಳಗಿರ್ತಕ್ಕಂಥದ್ದು ಇವತ್ತು ಈ ಕಾರ್ಯಕ್ರಮದ ಒಂದು ದೊಡ್ಡ ವಿಶೇಷತೆ. ಹರೀಶ್ ರವರು ಜೊತೆಲಿ ಬಂದಿದ್ದಾರೆ. ಮಂಜಣ್ಣ ಅವ್ರನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ, ಮಂಜಣ್ಣ ಅವ್ರು ಕೈ ಬಿಡಬೇಡಿ ಅಷ್ಟೇ.